ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದು ಗುರುವಾರದ ಲಾಗ್ ಆಗಿರುತ್ತೆ. ಹಿಂದಿನ ದಿನ ನಾವು ಊರಿಗೆ ಹೋಗಿದ್ವಿ. ಬಂದು ನಾನು ಕ್ಲೀನಾಗಿ ಮನೆಯೆಲ್ಲ ನೀಟ್ ಮಾಡ್ಕೊತಾ ಇದ್ದೆ. ಫಸ್ಟು ನಾನು ಬಾಗಿಲು ತೊಳೆದು ರಂಗೋಲೆ ಹಾಕ್ಬಿಟ್ಟು ನಂತರ ನಾನು ತಿಂಡಿ ಮಾಡೋಣ ಅಂತ ಒಳಕ್ಕೆ ಹೋದೆ. ತಿಂಡಿ ನಾನು ಉಪ್ಪಿಟ್ಟು ಮಾಡೋಣ ಅಂತ ಎಮರ್ಜೆನ್ಸಿ, ಯಾಕೆಂದರೆ ನಾನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ನೆನ್ನೆ ಸಂಜೆ ಊರಿಂದ ಬಂದಿರೋದ್ರಿಂದ ಬೇಗ ಒಂದು ಉಪ್ಪಿಟ್ಟಾಗುತ್ತೆ ಅಂದ್ಬಿಟ್ಟು ಅದು ಉಪ್ಪಿಟ್ಟು ಮಾಡಿ, ನಂತರ ನಾನು ಊರಿಂದ ಸ್ವಲ್ಪ ಅವರೆಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಕುಂಬಳಕಾಯಿ ಮತ್ತು ನೆನ್ನೆ ಆರತಿಗೆ ಮಾಡಿದ್ದು ಸ್ವಲ್ಪ ತಂದುಬಿಟ್ಟು ಎಲ್ಲ ತಗೊಂಬಂದಿದ್ದೆ. ಅದನ್ನೆಲ್ಲ ತೆಗ್ದಿಟ್ಕೊತಾ ಇದ್ದೀನಿ. ನಂತರ ತಿಂಡಿ ಆಯಿತು. ನೋಡ್ಬೋದು ಇವನು ಪರಮು ತಿಂಡಿ ತಿಂತಾಯಿಲ್ಲ. ತಿಂಡಿ ಹಾಕೊಡು ಅಂತ ಅಂದ, ಹಾಕ್ಕೊಟ್ಟೆ. ನಂತರ ತಿನ್ನಲ್ಲ ಅಂತ ಓಡಾಡ್ತಿದ್ದಾನೆ. ನಮ್ಮ ಮನೆಯವರು ಅವನಿಗೆ ತಿಂಡಿ ತಿನ್ನಿಸ್ತಿದ್ದಾರೆ. ಜಾಸ್ತಿ ನೀರೇ ಕುಡಿತಿದ್ದಾನೆ. ಅವನಿಗೆ ಸ್ವಲ್ಪ ಬಿಸಿನೀರು ಕುಡಿಸ್ಬೇಕು, ಹಂಗಾಗಿ ಬಿಸಿನೀರು ಕುಡ್ಕೊಂಡು ಸ್ವಲ್ಪ ಉಪ್ಪಿಟ್ಟು ತಿಂತಿದ್ದ. ನಂತರ ತೀಟೆ ಒಂದು ಸ್ವಲ್ಪ ಕಾಂಪೌಂಡ್ ತೆಗೆದ್ರೂ ಹೊರಗಡೆ ಹೋಗ್ಬಿಡ್ತಾನೆ. ನನ್ನ ಮಗ ರೆಡಿ ಆಗ್ತಾ ಇದ್ದ ಸ್ಕೂಲ್ಗೆ ಹೋಗೋಕ್ಕೆ ಅಂತ, ಶೂಸ್ ಹಾಕ್ಕೊತಾ ಇದ್ದ. ಅವನು ಗೇಟ್ ತೆಗ್ದಿದೆ ಅಂತ ಹೊರಗಡೆ ಓಡ್ತಿದ್ದಾನೆ. ನಾನು ಅವನನ್ನು ಮತ್ತೆ ಒಳಗೆ ಕರ್ಕೊಂಬಂದೆ. ನಂತರ ನಾವು ಊರಿಗೆ ಹೋಗಿರೋದ್ರಿಂದ ಈ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಧೂಳಾಗಿತ್ತು. ನಂತರ ನೀರು ಕೂಡ ನಾನು ಹಾಕಿರಲಿಲ್ಲ, ಹಾಗಾಗಿ ಪ್ಲ್ಯಾಂಟ್ಸ್ ಎಲ್ಲ ಧೂಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದಿನ ಇರಲಿಲ್ಲ ಅಂದರೆ ಮನೆ ತುಂಬ ಧೂಳಾಗುತ್ತೆ ಮತ್ತು ಶೆಲ್ಬೆ ಎಲ್ಲ ಕಟ್ಟುತ್ತೆ, ಈ ರೀತಿ ಆಗೋಗುತ್ತೆ. ಹಾಗಾಗಿ ನಾನು ಪ್ರತಿದಿನವೂ ಒಂದು ಸತಿ ನೀಟಾಗಿ ಒರೆಸ್ಕೊತೀನಿ. ಎಷ್ಟೆಷ್ಟು ಆಗುತ್ತೋ ಧೂಳು ಅಷ್ಟು ಪ್ರತಿದಿನವೂ ನಾನು ನೀಟ್ ಮಾಡ್ಕೊತಾನೆ ಇರ್ತೀವಿ ಮನೇಲಿ. ಹಾಗಾಗಿ ಒಂದು ದಿನ ಡೀಪ್ ಕ್ಲೀನ್ ಮಾಡೋದಕ್ಕಿಂತ ಪ್ರತಿದಿನ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊತಾ ಇದ್ದರೆ ಮನೆ ಯಾವಾಗಲೂ ಕೂಡ ನೀಟಾಗಿರುತ್ತೆ. ಹಾಗಾಗಿ ನಾವು ಒಂದೇ ಒಂದು ದಿನ ಊರಿಗೆ ಹೋಗಿದ್ದಿತ್ತು ಅಷ್ಟೇ. ಅಷ್ಟಕ್ಕೆ ಆಲ್ರೆಡಿ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ಬಾಗಿಲಿಗೆ ಹೂವಿಟ್ಟಿರಲಿಲ್ಲ. ಬಾಗಿಲಿಗೆ ಹೂವಿಡ್ತಿದ್ದೆ. ಇವನು ಪರಮು ಬಾಲಲ್ಲಿ ತೆಗ್ದು ಎಸಿತಾ ಇದ್ದ. ನಾನು ಹೂವೆಲ್ಲ ಇಟ್ಬಿಟ್ಟು ನಂತರ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೋದೆ. ಕಿಚನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಶೆಲ್ಫೆಲ್ಲ ಒರೆಸ್ಕೊಳ್ಳೋಣ ಅಂತ. ತಿಂಡಿ ಎಲ್ಲ ಮಾಡಿದ್ನಲ್ಲ, ಆವಾಗಲೇ ನೀಟಾಗಿ ಒರೆಸ್ಕೊಂಬಿಟ್ರೆ ಅದು ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಂತರದಲ್ಲಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ ನಾನು, ಅದಕ್ಕೆ ಎಷ್ಟು ಬೇಕು ಅಷ್ಟಷ್ಟು ಮಾತ್ರ ನಾನು ಹಾಕ್ತೀನಿ. ನಂತರದಲ್ಲಿ ನಾನು ದೇವ್ರ ಮನೆ ಬಾಗಿಲನ್ನು ನೀಟ್ ಮಾಡಿಕೊಂಡು ಒರೆಸ್ಕೊಂಡೆ. ಶಿಂಕ್ ಹತ್ರ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಪಾತ್ರೆ ತೊಳ್ದು ಅದನ್ನೆಲ್ಲ ಒರೆಸ್ಕೊಂಡೆ. ನನಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಾಯಾರುತ್ತೆ. ನಾನು ಅಡುಗೆ ಮನೆಯಲ್ಲಿದ್ರಂತೂ ಯಾವಾಗಲೂ ಕೂಡ ನೀರು ಕುಡಿತಾನೆ ಇರ್ತೀನಿ, ಸಿಕ್ಕಾಪಟ್ಟೆ ನೀರು ಕುಡಿತೀನಿ. ನನಗೆ ಬಾಯಿ ಆರ್ತಾನೆ ಇರುತ್ತೆ. ಹಾಗಾಗಿ ಒಂದು ಗ್ಲಾಸು ನೀರು ಕುಡಿದ್ಬಿಟ್ಟು ಮತ್ತೆ ಏನು ಕಿಚನಲ್ಲಿ ಇದ್ದಿದ್ದ ಪ್ಲ್ಯಾಂಟ್ಸು ಎಲೆ ಎಲ್ಲ ಮನಿ ಪ್ಲ್ಯಾಂಟ್ಸ್ ಹಣ್ಣಾಗಿತ್ತು, ಅದನ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ತೆಗೆದು ಅದಕ್ಕೂ ಕೂಡ ನೀರು ಹಾಕಿ ಸ್ವಲ್ಪ ಬಿಸಿಲಲ್ಲಿ ಇಟ್ಟೆ. ನಂತರ ನಾನು ಹಾಲಲ್ಲಿ ಬಂದು ಮ್ಯಾಟ್ನ ಹಾಕ್ತಿದ್ದೀನಿ. ಯಾಕೆಂದರೆ ನೆಲದಲ್ಲಿ ಕೂರಲ್ಲ, ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡು ಏನಾದರೂ ಕೆಲಸ ಮಾಡ್ಕೊಬೋದು ಅಂತ ಮ್ಯಾಟ್ ಹಾಕ್ಕೊಂಡು, ನಂತರ ಸ್ವಲ್ಪ ನನ್ನ ಮಗನ ಎಲ್ಲ ಬಟ್ಟೆ ಮಡಚಿರೋದಿತ್ತು, ಹಾಗಾಗಿ ಬಟ್ಟೆ ಎಲ್ಲ ತೊಳೆದಿರೋದಿತ್ತಲ್ಲ, ಹಾಗಾಗಿ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ಮಡಚಿಟ್ರೆ ಅವನು ಎಲ್ಲಿಗೆ ಬೇಕೋ ಅಲ್ಲಿಗೆ ಅವನೇ ಜೋಡಿಸ್ಕೊತಾನೆ, ನಾನೇನು ಜೋಡಿಸ್ಕೊಳ್ಳಲ್ಲ. ಅವನೇ ಬಂದು ನೀಟಾಗಿ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಇಡಬೇಕು ಅಂದ್ಬಿಟ್ಟು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕೇಳಿದ್ರೆ ಕಮೆಂಟಲ್ಲಿ ನಾನು ಆ ರೀತಿ ವಿಡಿಯೋ ಮಾಡ್ತೀನಿ. ಊರಿಂದ ತಂದಿರೋದೆಲ್ಲ ಒಳಗಿಟ್ಟೆ. ಥ್ಯಾಂಕ್ ಯು ಸೋ ಮಚ್.